ವಿಶ್ವನಾಥ್ ಮತ್ತೆ ನಿಮ್ಮ ನಡುವಿನ ಪಟಾಪಟ್ ಏನಿಲ್ಲ, ನಮ್ಮಿಬ್ಬರ ನಡುವೆ ಏನೂ ಇಲ್ಲ. ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ವ್ಯಾಜ್ಯ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಸ್ವಲ್ಪ ಬೇಸರ ಮಾಡ್ಕೊಂಡಿದ್ದಾರೆ. ಅವ್ರಿಗಾಗಲಿ ಅವ್ರ ಮಗನಿಗಾಗಲಿ ಅವರು ಇವತ್ತು ಅವಕಾಶ ಕೇಳಿದರು. ಆದರೆ ಅವರೇ ಶಾಸಕರು ಇರೋದ್ರಿಂದ ಬಹುಶಃ ನಮ್ಮ ವರಿಷ್ಠರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ವರಿಷ್ಠರ ಮಾತಿಗೆ ನಾವೆಲ್ಲ ಕೂಡ ನಾವು ಒಪ್ಕೊಳ್ಬೇಕಾಗ್ತದೆ. ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕಾಗ್ತದೆ. ಒಂದು ವೇಳೆ ಅವರು ಕೊಟ್ಟಿದ್ರು ಕೂಡ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಇವತ್ತು ನನಗೆ ಅವಕಾಶ ಕೊಟ್ಟಿರುವಾಗ ಅವರು ಕೂಡ ಒಬ್ಬ ಹಿರಿಯ ನಾಯಕರು, BJPಯ ನಾಯಕರಾಗಿರೋದ್ರಿಂದ ಅವರು ಕೂಡ ವರಿಷ್ಠರಿಗೆ ಗೌರವವನ್ನು ಕೊಡೋದಾದರೆ ಕೊಟ್ಟರೆ ಅವ್ರಿಗೇನೆ ಮುಂದಿನ ದಿನಗಳಲ್ಲಿ ಅವ್ರಿಗಾಗಲಿ ಅವ್ರ ಮಗನಿಗಾಗಲಿ ವರಿಷ್ಠರು ಇದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅವ್ರಿಗೆ ಒಳ್ಳೆ ಅವಕಾಶಗಳು ಮುಂದೆ ಬರುವಂಥ ದಿನಗಳಲ್ಲಿ ಅವಕಾಶಗಳನ್ನು ಕಲ್ಪಿಸ್ತಾರೆ. ಖಂಡಿತವಾಗಿಯೂ ಕೂಡ ಪಕ್ಷವನ್ನು ನಂಬಲಿ, ವರಿಷ್ಠರನ್ನ ನಂಬಲಿ ಅಂತೇಳಿ ನಿಮ್ಮ ಮೂಲಕ ಅವರಿಗೆ ಮನವಿ ಮಾಡ್ತೇನೆ. ಈಗಾಗಲೇ ಹಲವು ಬಾರಿ ಅವರಿಗೆ ದೂರವಾಣಿ ಮೂಲಕ ಸಮಯ ಕೇಳಲಿಕ್ಕೆ, ಮನೆಗೆ ಬರಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಆದರೆ ಕರೆಯನ್ನು ಅವರು ಸ್ವೀಕಾರ ಮಾಡಿಲ್ಲ. ನನ್ನ ಆತ್ಮೀಯರುಗಳು, ಅವ್ರಿಗೂ ಆತ್ಮೀಯರಿರ್ತಕ್ಕಂಥ ಕಾಮನ್ ಫ್ರೆಂಡ್ಸನ್ನು ಕೂಡ, ನಮ್ಮ ಮುಖಂಡರುಗಳನ್ನು ಅವರ ಜೊತೆಯಲ್ಲಿ ಮಾತಾಡಿಸಿದ್ದೇನೆ, ಅವ್ರ ಮನೆಗೆ ಕಳಿಸಿದ್ದೇನೆ. ಇನ್ನೂ ಕೂಡ ಅವರು ನಮಗೆ ಆಹ್ವಾನ ಕೊಟ್ಟಿಲ್ಲ. ಅವರು ಆಹ್ವಾನ ಕೊಟ್ಟಾಗ ನಾನು ಹೋಗಿ ಅವರಿಗೆ ಖುದ್ದಾಗಿ ಭೇಟಿಯಾಗಿ ಎಲ್ಲ ವಿಷಯವನ್ನು ವಿನಿಮಯ ಮಾಡಿಕೊಂಡು ಅವರಿಗೆ ಮನವಿ ಮಾಡಿ, ಅವರು ಕೂಡ ಇವತ್ತು ಮತಯಾಚನೆಯಲ್ಲಿ, ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅತಿ ಹೆಚ್ಚು ಮತಗಳನ್ನು ಅವ್ರ ಕ್ಷೇತ್ರದಿಂದ ನಾವು ಕೊಡಿಸ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ವಿಶ್ವನಾಥ್ ಮತ್ತೆ ನಿಮ್ಮ ನಡುವಿನ ಪಟಾಪಟ್ ಏನಿಲ್ಲ, ನಮ್ಮಿಬ್ಬರ ನಡುವೆ ಏನೂ ಇಲ್ಲ. ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ವ್ಯಾಜ್ಯ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಸ್ವಲ್ಪ ಬೇಸರ ಮಾಡ್ಕೊಂಡಿದ್ದಾರೆ. ಅವ್ರಿಗಾಗಲಿ ಅವ್ರ ಮಗನಿಗಾಗಲಿ ಅವರು ಇವತ್ತು ಅವಕಾಶ ಕೇಳಿದರು. ಆದರೆ ಅವರೇ ಶಾಸಕರು ಇರೋದ್ರಿಂದ ಬಹುಶಃ ನಮ್ಮ ವರಿಷ್ಠರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ವರಿಷ್ಠರ ಮಾತಿಗೆ ನಾವೆಲ್ಲ ಕೂಡ ನಾವು ಒಪ್ಕೊಳ್ಬೇಕಾಗ್ತದೆ. ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕಾಗ್ತದೆ. ಒಂದು ವೇಳೆ ಅವರು ಕೊಟ್ಟಿದ್ರು ಕೂಡ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಇವತ್ತು ನನಗೆ ಅವಕಾಶ ಕೊಟ್ಟಿರುವಾಗ ಅವರು ಕೂಡ ಒಬ್ಬ ಹಿರಿಯ ನಾಯಕರು, BJPಯ ನಾಯಕರಾಗಿರೋದ್ರಿಂದ ಅವರು ಕೂಡ ವರಿಷ್ಠರಿಗೆ ಗೌರವವನ್ನು ಕೊಡೋದಾದರೆ ಕೊಟ್ಟರೆ ಅವ್ರಿಗೇನೆ ಮುಂದಿನ ದಿನಗಳಲ್ಲಿ ಅವ್ರಿಗಾಗಲಿ ಅವ್ರ ಮಗನಿಗಾಗಲಿ ವರಿಷ್ಠರು ಇದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅವ್ರಿಗೆ ಒಳ್ಳೆ ಅವಕಾಶಗಳು ಮುಂದೆ ಬರುವಂಥ ದಿನಗಳಲ್ಲಿ ಅವಕಾಶಗಳನ್ನು ಕಲ್ಪಿಸ್ತಾರೆ. ಖಂಡಿತವಾಗಿಯೂ ಕೂಡ ಪಕ್ಷವನ್ನು ನಂಬಲಿ, ವರಿಷ್ಠರನ್ನ ನಂಬಲಿ ಅಂತೇಳಿ ನಿಮ್ಮ ಮೂಲಕ ಅವರಿಗೆ ಮನವಿ ಮಾಡ್ತೇನೆ. ಈಗಾಗಲೇ ಹಲವು ಬಾರಿ ಅವರಿಗೆ ದೂರವಾಣಿ ಮೂಲಕ ಸಮಯ ಕೇಳಲಿಕ್ಕೆ, ಮನೆಗೆ ಬರಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಆದರೆ ಕರೆಯನ್ನು ಅವರು ಸ್ವೀಕಾರ ಮಾಡಿಲ್ಲ. ನನ್ನ ಆತ್ಮೀಯರುಗಳು, ಅವ್ರಿಗೂ ಆತ್ಮೀಯರಿರ್ತಕ್ಕಂಥ ಕಾಮನ್ ಫ್ರೆಂಡ್ಸನ್ನು ಕೂಡ, ನಮ್ಮ ಮುಖಂಡರುಗಳನ್ನು ಅವರ ಜೊತೆಯಲ್ಲಿ ಮಾತಾಡಿಸಿದ್ದೇನೆ, ಅವ್ರ ಮನೆಗೆ ಕಳಿಸಿದ್ದೇನೆ. ಇನ್ನೂ ಕೂಡ ಅವರು ನಮಗೆ ಆಹ್ವಾನ ಕೊಟ್ಟಿಲ್ಲ. ಅವರು ಆಹ್ವಾನ ಕೊಟ್ಟಾಗ ನಾನು ಹೋಗಿ ಅವರಿಗೆ ಖುದ್ದಾಗಿ ಭೇಟಿಯಾಗಿ ಎಲ್ಲ ವಿಷಯವನ್ನು ವಿನಿಮಯ ಮಾಡಿಕೊಂಡು ಅವರಿಗೆ ಮನವಿ ಮಾಡಿ, ಅವರು ಕೂಡ ಇವತ್ತು ಮತಯಾಚನೆಯಲ್ಲಿ, ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅತಿ ಹೆಚ್ಚು ಮತಗಳನ್ನು ಅವ್ರ ಕ್ಷೇತ್ರದಿಂದ ನಾವು ಕೊಡಿಸ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ.